ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಾವಿವತ್ತು ರೋಹಿಣಿ ನಕ್ಷತ್ರದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ. ತುಂಬ ಮಂದಿ ಈ ರೋಹಿಣಿ ನಕ್ಷತ್ರದವರ ಹೇಳ್ಕೊಂಡಿದ್ದಿದೆ, ತುಂಬ ಸಮಸ್ಯೆಗಳಿದೆ, ಯಶಸ್ಸು ಪಡೆಯೋದಕ್ಕೆ ಆಗ್ತಾ ಇಲ್ಲ, ಲವ್ ಫೇಲ್ಯೂರ್ ಆಗ್ತಾ ಇರೋರು ಜಾಸ್ತಿ ಅಂತ ಕೂಡ ಹೇಳ್ತಿದ್ದಾರೆ. ಅಂದರೆ ಈ ರೋಹಿಣಿ ನಕ್ಷತ್ರದಲ್ಲಿದ್ದವ್ರಿಗೆ ಲವ್ ಫೇಲ್ಯೂರ್ ಜಾಸ್ತಿ ಅನ್ನೋ ಮಾತಿದೆ. ಈ ಥರ ಯಾಕೆ? ಅಭಿವೃದ್ಧಿ ಅನ್ನೋದು ಕಾಣ್ತಾ ಇಲ್ಲ ಅನ್ನೋದಾದರೆ ಏನು ಕಾರಣ ಇರಬಹುದು? ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿರುತ್ತಾ? ಗ್ರಹಗತಿಗಳು, ರಾಶಿ, ಯಾರಿಂದ ಪ್ರಾಬ್ಲಮ್ ಆಗುತ್ತೆ? ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರು, ಪ್ರತ್ಯಂಗಿರಾ ದೇವಿಯ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಯಾರೇ ಆಗಲಿ, ಈಗ ಜಾತಕ ಅಂತ ಕೇಳ್ಕೊಂಡ್ ಬಂದವರಲ್ಲಿ ತುಂಬಾ ಮಂದಿ ರೋಹಿಣಿ ನಕ್ಷತ್ರದವ್ರು ಜಾಸ್ತಿ ಇರ್ತಾರೆ ಅಂತ ನೀವು ಈ ಹಿಂದೆ ಒಂದ್ಸಲ ಹೇಳ್ಕೊಂಡಿದ್ರಿ. ಬಹಳಷ್ಟು ಮಂದಿ ಆ ನಕ್ಷತ್ರದವ್ರಿಗೆ ಒಂದು ಸಮಸ್ಯೆಗಳಿರುತ್ತೆ ಅಂತ, ಬೇರೆ ಬೇರೆ ವಿಚಾರಗಳಲ್ಲಿ. ಯಾಕೆ ಅದೇ ನಕ್ಷತ್ರದವ್ರಿಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಅಂತ? ಏನು ಕಾರಣ ಇದಕ್ಕೆ? ನೋಡಿ, ಈಗಾಗಲೇ ನಾನು ಸತತವಾಗಿ 20 ವರ್ಷದಿಂದ ಜ್ಯೋತಿಷ್ಯ ವಿಚಾರದಲ್ಲಿ ಈಗಾಗಲೇ ಭಾಳ ಜನಕ್ಕೆ ಕೆಲವೊಂದು ಪರಿಹಾರಗಳು ಕೊಟ್ಟಿದ್ದೀನಿ, ಸಮಸ್ಯೆಗಳನ್ನು ಬಗೆಹರಿಸಿರುವಂಥದ್ದು ನಾವು ಕಂಡಿದ್ದೀವಿ. ನಾನು ಮಾಡಿರುವಂಥ ಕೆಲವೊಂದು ಸರ್ವೆ ಪ್ರಕಾರವಾಗಿ ಈ ರೋಹಿಣಿ ನಕ್ಷತ್ರ ಅಂತ ಬಂದಾಗ ಕೆಲವು ವ್ಯಕ್ತಿಗಳಿಗೆ ಭಾಳಷ್ಟು ಡಿಸ್ಟರ್ಬೆನ್ಸ್ ವೈವಾಹಿಕ ಜೀವನ ಇದೆ. ಮತ್ತು ಕೆಲವೊಮ್ಮೆ 2-3 ಪ್ರೇಮ ವೈಫಲ್ಯ ಆಗಿರುವಂಥದ್ದು ನಾವು ಕಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಮದುವೆ ನಂತರ ಜೀವನ, ಗಂಡ ಹೆಂಡತಿ ನಡುವೆ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಂಥದ್ದನ್ನು ಈಗಾಗಲೇ ಬಹಳ ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು? ರೋಹಿಣಿ ನಕ್ಷತ್ರದಲ್ಲೇ ಹುಟ್ಟಿರೋದೇ ದೋಷನ ಅನ್ನುವಂಥದ್ದು ಕೆಲವೊಮ್ಮೆ ವ್ಯಥೆ ಪಡ್ತಾ ಇರುವಂತಹ, ಅದರಲ್ಲಿ ಹೆಣ್ಣು ಮಕ್ಕಳಿಗಂತೂ ಬಹಳ ಈ ಸಂಚಿಕೆ ಸೂಕ್ತವಾದಂತಹ ಒಂದು ಸಂಚಿಕೆ ಅಂತ ಹೇಳ್ಬೋದು. ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ನಾನು ಈ ಸಂಚಿಕೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ರೋಹಿಣಿ ನಕ್ಷತ್ರದ ವಿಚಾರದಲ್ಲಿ ತಿಳ್ಕೊಳ್ಳೋಣ. ನಕ್ಷತ್ರಾಧಿಪತಿ ಅಂತ ಹೇಳಿದಾಗ ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಆಗಿರ್ತಾನೆ. ಮತ್ತು ಈ ರೋಹಿಣಿ ನಕ್ಷತ್ರ ಯಾವ ರಾಶಿಗೆ ಅನ್ವಯ ಆಗುತ್ತೆ? ವೃಷಭ ರಾಶಿಗೆ ಸೇರ್ಪಡೆಯಾಗುವಂಥದ್ದು ಇರುತ್ತೆ. ಅಂದರೆ ಒಂದು ರಾಶಿಗೆ 3 ನಕ್ಷತ್ರಗಳು ಸೇರ್ಪಡೆ ಆಗುತ್ತೆ. ಅದೇ ರೀತಿ ಈ 4 ಪಾದಗಳು, ರೋಹಿಣಿ ನಕ್ಷತ್ರ 1, 2 ಮತ್ತು 4ನೇ ಪಾದನೂ ಸಹ ಈ ವೃಷಭ ರಾಶಿಗೆ ಬರುವಂಥದ್ದು ಇರುತ್ತೆ. ಈ ವೃಷಭ ರಾಶಿಗೆ ರೋಹಿಣಿ ನಕ್ಷತ್ರ ಅಂದಿದ ತಕ್ಷಣವೇ ನಾವು ದೇವತೆಗಳಲ್ಲಿ ನಾವು ನೋಡಿದಾಗ ಕೃಷ್ಣನ ನಕ್ಷತ್ರ ಯಾವುದಪ್ಪ ಅಂತ ಹೇಳಿದ್ರೆ ರೋಹಿಣಿ ನಕ್ಷತ್ರ. ಯಾಕಂತ ಹೇಳಿದ್ರೆ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಜನನ ಆಗಿರೋದು ಅನ್ನುವಂಥದ್ದಿದೆ. ನೋಡಿ, ಕೃಷ್ಣನ ಭಗವಂತ ಆತ, ಆದರೂ ಪ್ರೇಮ ವೈಫಲ್ಯವನ್ನು ಕಂಡಿರುವಂಥದ್ದು, ನಾನಾ ರೀತಿಯಾದಂಥ ವ್ಯಥೆ ಸಮಸ್ಯೆಗಳನ್ನು ನೋಡಿರುವಂಥದ್ದು. ಅಂದರೆ ಭಗವಂತನಿಗೂ ಬಿಟ್ಟಿಲ್ಲ ಆ ರೋಹಿಣಿ ನಕ್ಷತ್ರದ ಸಮಸ್ಯೆ. ಯಾಕೆ? ಮಾನವರು ನಾವು, ನಮಗೂ ಸಮಸ್ಯೆ ಹಾಗೇ ಕಾಡ್ತಾ ಇರುತ್ತೆ. ಅಂದರೆ ಯಾವಾಗಲೂ ಸಹ ಈ ನಕ್ಷತ್ರದವ್ರಿಗೆ ಎಲ್ಲ ಇರುತ್ತೆ, ಲಕ್ಷಗಳೆಲ್ಲ ಕೋಟೆಗಳು ಸಂಪಾದನೆ ಮಾಡಿರ್ತೀರ, ಬಂಗ್ಲೆ ಇರುತ್ತೆ, ಕಾರ್ ಇರುತ್ತೆ, ಬೇಕಾದಷ್ಟು ಒಡವೆಗಳಿರುತ್ತೆ, ನೆಮ್ಮದಿ ಇರೋದಿಲ್ಲ. ಯಾಕೆ ನೆಮ್ಮದಿ ಇರೋದಿಲ್ಲ? ಇಲ್ಲಿ ಚಂದ್ರ ಯಾವಾಗಲೂ ಅಷ್ಟೇ, ನಕ್ಷತ್ರಾಧಿಪತಿ ಚಂದ್ರ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ರೋಹಿಣಿ ನಕ್ಷತ್ರದ ವ್ಯಕ್ತಿಗಳಿಗೆ. ಅಲ್ಲಿಗೂ ಯಾಕೆ ಡಿಸ್ಟರ್ಬೆನ್ಸ್ ಆಗ್ತಾರೆ ಅಂತ ಹೇಳಿದ್ರೆ, ನೋಡಿ, ಗಮನಿಸಬೇಕಾಗಿರುವಂಥದ್ದು ನಕ್ಷತ್ರಾಧಿಪತಿ ಮತ್ತು ರಾಷ್ಟ್ರಾಧಿಪತಿಯ ಸಂಯೋಗಗಳು ಏನಿರುತ್ತೆ, ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಇವತ್ತು ರೋಹಿಣಿ ನಕ್ಷತ್ರದಲ್ಲಿ ನೀವು ಜನನ ಆಗಿದ್ದರೆ ನಿಮಗೆ ಈ ಹಿಂದೆ ಏನಾದರೂ ಇಷ್ಟಪಟ್ಟು ಯಾರನ್ನ ಪ್ರೇಮ ವೈಫಲ್ಯ ಆಗಿರುತ್ತೆ, ಗಮನಿಸಿರಬಹುದು. ಅಥವಾ ಈಗಾಗಲೇ ನೀವು ಮದುವೆ ಆಗಿದ್ದೀರಾ, ಯಾವಾಗ ನೋಡಿದ್ರೆ ಗಂಡ ಹೆಂಡತಿ ಜಗಳ ಎಲ್ಲ ಇದೆ, ಗಂಡ ಎಲ್ಲ ಸಂಪಾದನೆ ಮಾಡ್ತಾ ಇದ್ದಾನೆ, ಮಕ್ಕಳಿದ್ದಾರೆ, ಎಲ್ಲ ಇದೆ, ಆದರೂ ನಿಮಗೆ ನೆಮ್ಮದಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಎಷ್ಟೇ ಪ್ರೀತಿ, ವಿಶ್ವಾಸ, ಬಾಂಧವ್ಯತೆ ಇದ್ದರೂ ಅದು ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ನಿಮಗೆ ಸರಿಯಾದಂಥ ಸಮರ್ಪಕವಾಗಿ ನಿಮಗೆ ಸಿಗೋದೇ ಇಲ್ಲ. ಈ ನಕ್ಷತ್ರದಲ್ಲಿ ಯಾರೇ ಹುಟ್ಟಿರಲಿ ಅಂಥವ್ರಿಗೆ ವೈವಾಹಿಕ ಜೀವನ, ಗಂಡನಿಂದ ನೆಮ್ಮದಿ ಅಂತೂ ಸತತವಾಗಿ ಇರೋದಿಲ್ಲ ಅಂತ ಹೇಳಬಹುದು. ಯಾಕಂದರೆ ಚಂದ್ರ ನಕ್ಷತ್ರಾಧಿಪತಿ ಆಗಿರ್ತಾನೆ, ಮನಸ್ಸನ್ನು ಯಾವಾಗೂ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಿರುತ್ತೆ. ಮತ್ತು ಅದೇ ರೀತಿ ಪ್ರಾಬ್ಲಮ್ಸು ಉಂಟಾಗ್ತಾ ಇರುತ್ತೆ. ನಾನು ಎಲ್ಲರಿಗೂ ಇದು ಹೆಚ್ಚು ತೊಂದರೆ ಅಂತ ಹೇಳ್ತಲ್ಲ, ಆ ಥರ ಪ್ರಾಬ್ಲಮ್ಸ್ ಸೃಷ್ಟಿಯಾಗುವಂಥ ಸಂದರ್ಭಗಳು ಭಾಳಷ್ಟು ಹೆಚ್ಚಾಗಿ ಬರುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಹೆಸರಲ್ಲಿ ಏನಾದರೂ ಕುಮಾರಿ ಅಂತ ಏನಾದರೂ ಸೇರಿದರೆ ಅಂಥವ್ರಿಗಂತೂ ಮದುವೆನೂ ಆಗೋದು ಕಷ್ಟ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಎಷ್ಟೋ ಜನಕ್ಕೆ ರೋಹಿಣಿ ನಕ್ಷತ್ರದವರು ಮದುವೆಯಾಗಿ ಗಂಡನಿಂದ ದೂರ ಆಗಿರುವಂಥವರು ಎಷ್ಟೋ ವ್ಯಕ್ತಿಗಳಿದ್ದಾರೆ. ಅಂದರೆ ಶೇಕಡ ನಾವು ಲೆಕ್ಕ ಹಾಕಿದ್ರೆ ಒಂದು 100% ಅಂತ ತಗೊಂಡ್ರೆ ಒಂದು 35-40% ಅವರು ಈ ರೋಹಿಣಿ ನಕ್ಷತ್ರದವರು ಗಂಡನಿಂದ ದೂರ ಆಗಿರುವಂಥದ್ದಿದೆ. ಇನ್ನು ಒಂದು 40% ವ್ಯಕ್ತಿಗಳು ಗಂಡನ ಜೊತೆನೇ ಇರ್ತಾರೆ, ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಾರೆ. ಮತ್ತು ಇನ್ನು ಕೆಲವು ವ್ಯಕ್ತಿಗಳು
ಗಂಡನಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಪ್ರೀತಿ ವಿಶ್ವಾಸ ಇದೆ, ಮಕ್ಕಳಿದ್ದಾರೆ, ಎಲ್ಲ ಇದೆ, ಯಾವುದೋ ತೊಂದರೆ ಇಲ್ಲ. ಆದರೆ ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ ನೋಡಿ. ಒಂದು ಅವ್ರಿಗೆ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಒಬ್ಬರಿಗೆ ದುಡ್ಡಿನ ಏನೂ ತೊಂದರೆ ಇಲ್ಲ. ಆದರೆ ಇನ್ನು ಕೆಲವ್ರಿಗೆ ಜೀವನದಲ್ಲಿ ಕಷ್ಟ ಅನ್ನೋದು ಅವ್ರ ಹಿಂದೆನೇ ಬರ್ತಾ ಇರುತ್ತೆ. ಸಾಲದಲ್ಲಿ ಸಿಕ್ಕಾಕ್ಕೊಳ್ತಾರೆ ನೋಡಿ. ನಾನು ಮೊನ್ನೆ ಮಾತನಾಡೋಗೂ ಹೇಳ್ತಾ ಇದ್ದೆ, ಅತಿ ಬೇಗ ಸಾಲಕ್ಕೆ ಸಿಕ್ಕಾಕೊಳ್ಳೋದು ಯಾರಪ್ಪ ಅಂತ ಹೇಳಿದ್ರೆ ಇದೇ ರೋಹಿಣಿ ನಕ್ಷತ್ರದವರು ಏನು ಮಾಡ್ತಾರೆ, ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಮಾಡೋಣ, ಬಿಸ್ನೆಸ್ ಮಾಡೋಣ, ಅಥವಾ ಇನ್ನೇನೋ ಪ್ರಯತ್ನ ಮಾಡೋಣ, ಯಾರಿಗಾನ ಒಳ್ಳೇದು ಮಾಡೋಕ್ಕೆ ಹೋಗಿ ಇವ್ರ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಚೀಟಿ ಮಾಡಿ ಸಾಲಕ್ಕೆ ಸಿಕ್ಕಾಕ್ಕೊತಾರೆ, ಅಥವಾ ಏನೋ ಬಿಸ್ನೆಸ್ ಮಾಡಿ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಇದು ಬೇಗನೆ ಅವ್ರಿಗೆ ಹೆಚ್ಚಿನ ಮಟ್ಟಿಗೆ ಹೊಡೆತ ಬೀಳುವಂಥದ್ದು ಇರುತ್ತೆ. ಅದಕ್ಕೆ ಈ ರೋಹಿಣಿ ನಕ್ಷತ್ರದಲ್ಲಿ ಏನಾದರೂ ಈಗಾಗಲೇ ಮಗು ವಿಚಾರದಲ್ಲಿ ಏನಾದರೂ ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ರೋಹಿಣಿ ನಕ್ಷತ್ರ ಸ್ವಲ್ಪ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನುವಂಥದ್ದನ್ನು ಕಡಿಮೆ ಮಾಡುತ್ತೆ, ಮತ್ತು ಯಾವಾಗಲೂ ಮನಸ್ಸಿಗೆ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ಈಗಾಗಲೇ ಜನನ ಆಗಿದ್ದೀರಾ ಅಂತ ಹೇಳಿದ್ರೆ ಕೆಲವು ಪರಿಹಾರಗಳನ್ನು ಹೇಳ್ತೀನಿ. ವೈವಾಹಿಕ ಜೀವನದಲ್ಲಿ ಏನಾದರೂ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ದಿರ ದೂರ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳಿ ನೋಡಿ. ಮಂಗಳವಾರ ಸ್ವಾತಿ ನಕ್ಷತ್ರ ಏನಾದರೂ ಬಂತು ಅಂತ ಹೇಳಿದ್ರೆ, ಈಗಾಗಲೇ ಯಾವಾಗಲೂ ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹನ ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ, ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ನಿಮ್ಗೇನಾದರೂ ಈಗಾಗಲೇ ವೈವಾಹಿಕ ಜೀವನ ವಿಚ್ಛೇದನೆ ಹೊರಗೂ ಹೋಗ್ಬಿಟ್ಟಿದೆ, ಗಂಡನಿಂದ ದೂರ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಕಳತ್ರ ದೋಷ ಇರುತ್ತೆ, ಮತ್ತು ಅದ್ರ ಜೊತೆಗೆ 2 ಮದುವೆ ಆದ್ರೂ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀವೇನು ಮಾಡ್ತೀರ ಅಂದರೆ ಒಂಟಿತನನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಯಾವುದೇ ವೈವಾಹಿಕ ಜೀವನದಲ್ಲಿ ಜೊತೆಯಲ್ಲಿ ಇದ್ರೂ ಅಷ್ಟು ನಿಮಗೆ ಪ್ರೀತಿ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕೃಷ್ಣನಿಗೆ ರಾಧೆ ಹೇಗೆ ಸಿಗ್ದಿರ ವ್ಯಥೆಯನ್ನು ಪಡ್ತಾರೋ ಅದೇ ರೀತಿ ಗಂಡನಿಂದ ಹೆಂಡತಿಗೆ ಪ್ರೀತಿ ಇರೋದಿಲ್ಲ, ಅಷ್ಟು ಬಾಂಧವ್ಯತೆ ಇರೋದಿಲ್ಲ. ಆ ಬಾಂಧವ್ಯತೆ ಎಲ್ಲೋ ಒಂದು ಸ್ವಲ್ಪ ಇದ್ದರೂ ನಿಮಗೆ ಅದು ಸಾಕಾಗೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಅಶಾಂತಿ ಕಾಡುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳಿ, ಬಹಳ ಉತ್ತಮವಾದಂತಹ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಲ್ಲ ಸರಿ ಇದೆ, ವೈವಾಹಿಕ ಜೀವನ ಇಂಪ್ರೂವ್ಮೆಂಟ್ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ರೋಹಿಣಿ ನಕ್ಷತ್ರ ಅಂದಿದ ತಕ್ಷಣವೇ ಕಷ್ಟ ಜೀವಿಗಳು, ರಿಸ್ಕ್ ಜಾಸ್ತಿ ತಗೊಳ್ಳೋದು, ಭಾಳ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋವಂಥವ್ರಿಗೆ ಕೃಷ್ಣನ ಆರಾಧನೆ ಮಾಡ್ಕೊಳ್ಳಿ. ಕೃಷ್ಣನ ಒಂದು ಚಾತುರ್ಯ ಬಂತು ಅಂತ ಹೇಳಿದ್ರೆ ನೀವು ಎಂಥ ಕಷ್ಟದಲ್ಲಿದ್ರೇನೂ ನೀವು ನಿಭಾಯಿಸುವಂಥ ಶಕ್ತಿ ಇದೆ. ಯಾಕಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲೇ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಅಂದರೆ ನಿಮ್ಮ ನಕ್ಷತ್ರಾಧಿಪತಿನೇ ಉಚ್ಚ ಸ್ಥಾನದಲ್ಲಿದ್ದಾನೆ. ಅಂದರೆ ಆ ಥರ ಇದ್ದಾಗ ನೀವು ಪಾಸಿಟಿವ್ ಆಗಿ, ಅಂದರೆ ಸಕಾರಾತ್ಮಕವಾದಂತಹ ಆಲೋಚನೆಯನ್ನು ನೀವು ತಗೊಂಡಾಗ ನಿಮಗೆ ಕಷ್ಟ ಅನ್ನೋದೇ ಇರೋದಿಲ್ಲ. ಆಲೋಚನೆ ನೀವು ಕರೆಕ್ಟಾಗಿ ಮಾಡಿ, ನೀವು ಬಿಸ್ನೆಸ್ ಕರೆಕ್ಟಾಗಿರೋದು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮಷ್ಟು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗೋರು ಯಾರೂ ಇಲ್ಲ. ಯಾಕಂದರೆ ಅಷ್ಟು ಬುದ್ಧಿವಂತಿಕೆ, ಅಷ್ಟೊಂದು ಬಾಂಧವ್ಯತೆ ನಿಮ್ಮಲ್ಲಿ ಇದೆ. ಯಾಕಂದರೆ ಬೇಗ ಯಾರನ್ನೇ ಆಗಲಿ ಹೊಲಿಸ್ಕೊಳ್ಳೋ ಅಂಥದ್ದಿದೆ. ಯಾರೇ ನಿಮಗೆ ಬಿಸ್ನೆಸ್ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಆಲೋಚನೆ ನಿಮ್ಮ ನಕ್ಷತ್ರದವರಿಗೆ ಇರುತ್ತೆ. ಹಾಗಾಗಿ ನೀವು ಯಾಕೆ ಬೇರೆಯವ್ರ ಮೇಲೆ ಅವಲಂಬಿಸ್ಕೊತೀರಾ? ನನಗೆ ಯಾರೂ ಪ್ರೀತಿ ಕೊಡ್ತಾ ಇಲ್ಲ, ನನ್ನ ಯಾರೂ ನೋಡ್ಕೊತಾ ಇಲ್ಲ, ನನಗೆ ಕಷ್ಟಗಳು ಜಾಸ್ತಿ ಇದೆ ಅಂತ ನೀವು ಯಾಕೆ ವ್ಯಥೆ ಪಡ್ತೀರಾ? ಅದರಿಂದ ಈಚೆ ಬರಬೇಕಾದ್ರೆ ನೀವು ಸ್ವಂತ ಬಿಸ್ನೆಸ್ಸನ್ನು ಮಾಡೋದು ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಜನ ಇವತ್ತು ಒಳ್ಳೆ ಕ್ಷೇತ್ರದಲ್ಲಿ ಇದೇ ರೋಹಿಣಿ ನಕ್ಷತ್ರದಲ್ಲಿ ಇರುವಂಥವರು ಸಿನಿಮಾ ಕ್ಷೇತ್ರದಲ್ಲಿ ಇದ್ದಾರೆ, ಮತ್ತು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರುವಂಥದ್ದು ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ವಿ. ಮತ್ತು ಕೆಲವೊಂದೆಲ್ಲ ಈ ಕಾಸ್ಮೆಟಿಕ್ ಐಟಮ್ಸ್ ಆಗಬಹುದು, ಅಥವಾ ಈ ಸೌಂದರ್ಯವರ್ಧಕಗಳಿಗೆ ಸಂಬಂಧಪಟ್ಟಂಥದ್ದು ಬ್ಯೂಟಿ ಪಾರ್ಲರ್ ಆಗಬಹುದು, ಅಥವಾ ಇನ್ಯಾವುದೋ ಬಟ್ಟೆಗಳಿಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು. ಎಷ್ಟು ಜನ ದುಡಿತಾ ಇದ್ದೀರಾ, ಎಷ್ಟು ಜನ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಾ? ಆದರೂ ನಿಮಗೆ ಪ್ರೀತಿಯಲ್ಲಿ ವ್ಯಥೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಈ ನಕ್ಷತ್ರನೇ ಮೂಲ ಕಾರಣ. ಅದಕ್ಕೆ ನೀವು ಯಾವಾಗಲೂ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ. ಬಿಸ್ನೆಸ್ಗೆ ನಿಮ್ಗೆ ಅನುಕೂಲ ಆಗಬೇಕಾದ್ರೆ ಕೃಷ್ಣನ ಆರಾಧನೆ ಮಾಡ್ಕೊಳ್ಳಿ. ಈ ಎರಡೂ ಸಹ ನಿಮಗೆ ಉತ್ತಮ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.